ಬಿಜಿಪುರದಲ್ಲಿ ಮಿಂಚಿನ ವೇಗದಲ್ಲಿ ಬೈಕ್ನಿಂದ ಬಂದು ಪರಾರಿಯಾದ ಅಪರಿಚಿತ ಕಳ್ಳರು. ಬೆಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಜಿಪುರ ಗ್ರಾಮದಲ್ಲಿ ಘಟನೆ. ಬಿಜಿಪುರದ ವ್ಯಾಪಾರಿಯೊಬ್ಬರ ಮನೆಯ ಬಾಗಿಲು ಪಡೆದ ಕಳ್ಳರು. ಗ್ರಾಮದಲ್ಲಿ ಆತಂಕ. ಬಾಗಿಲು ತೆಗೆಯದೇ ಇದ್ದಾಗ ಮನೆಯ ಮುಂಭಾಗದಲ್ಲಿ ಇರಿಸಲಾಗಿದ್ದ ಎಣ್ಣೆ ದಿನಸಿ ಪದಾರ್ಥಗಳ ಕಳ್ಳತನ. ಮಧ್ಯರಾತ್ರಿಯಲ್ಲಿ ಬಂದ ಕಳ್ಳರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಮಳವಳ್ಳಿ ತಾಲೂಕಿನ ಬೇಗೌಡರ ಗ್ರಾಮದಲ್ಲಿ ಮಧ್ಯರಾತ್ರಿ ಮನೆಯ ಬಾಗಿಲು ಬಡಿದ ಗ್ರಾಮದ ವ್ಯಾಪಾರಿಯೊಬ್ಬರ ಕಳ್ಳರು ಬಾಗಿಲು ಬಡಿದಿದ್ದಾರೆ. ಅವರು ಮನೆಯ ಬಾಗಿಲು ತೆರೆಯದಿದ್ದಾಗ ಮನೆಯ ಮುಂಭಾಗದಲ್ಲಿ ಎಣ್ಣೆ ಇರಿಸಲಾಗಿದ್ದ ಪದಾರ್ಥಗಳ ಕಳ್ಳತನವನ್ನು ಕದ್ದೊಯ್ದ ಘಟನೆ ಬೆಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ಅಪರಿಚಿತ ಕಳ್ಳರು ಬೈಕ್ನಲ್ಲಿ ಬಂದ ದೃಶ್ಯ ಸ್ಥಳೀಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೇ 13ರಂದು ಬುಧವಾರ ಮಧ್ಯರಾತ್ರಿ ಈ ಘಟನೆ ಸಂಭವಿಸಿದೆ. ಬಿಜಿಪುರದ ವ್ಯಾಪಾರಿ ಶಿವಕುಮಾರ್ ಅವರ ಮನೆಗೆ ಬಂದ ಅಪರಿಚಿತ ಕಳ್ಳರು ಕುಮಾರ್ ಬಾಗಿಲು ತೆಗೆಯಿರಿ ಎಂದು ಬಾಗಿಲು ತೆರೆಯುವಂತೆ ಬಾಗಿಲು ಬಡಿದಿದ್ದಾರೆ. ಮಧ್ಯರಾತ್ರಿ ಬಾಗಿಲು ಸದ್ದು ಕೇಳಿ ಒಳಗಡೆಯಿಂದಲೇ ಯಾರು ಬಂದಿದ್ದಾರೆಂದು ನೋಡಿದ ಶಿವಕುಮಾರ್ ಕುಟುಂಬ ಮನೆಯ ಒಳಗಡೆಯಿಂದಲೇ ಯಾರು ಬಾಗಿಲು ಪಡೆಯುತ್ತಿದ್ದಾರೆ ಎಂದು ನೋಡಿದ್ದಾರೆ. ಇದರಿಂದ ಗಾಬರಿಗೊಂಡ ಅವರು ಅಪರಿಚಿತರ ಚಲನವಲನಗಳನ್ನು ನೋಡಿಕೊಂಡು ಮನೆಯ ಮುಂಭಾಗದವರಿಗೆ ಕರೆ ಮಾಡಿದ್ದಾರೆ. ಅವರು ಕರೆ ಸ್ವೀಕರಿಸಲಿಲ್ಲ. ಸುಮಾರು ಹೊತ್ತು ಬಾಗಿಲು ಬಡಿದ ಅಪರಿಚಿತ ಕಳ್ಳರು ಮನೆಯ ಮುಂಭಾಗದಲ್ಲಿ ಇರಿಸಲಾಗಿದ್ದ ಎಣ್ಣೆ ಟಿನ್ನು, ಆಹಾರ ಪದಾರ್ಥಗಳನ್ನು ಎತ್ತುಕೊಂಡು ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ. ಈ ಘಟನೆ ಗ್ರಾಮದಲ್ಲಿ ಆತಂಕ ಸೃಷ್ಟಿಸಿದೆ. ಬುಧವಾರ ಮಧ್ಯರಾತ್ರಿ ಬೈಕ್ನಲ್ಲಿ ಬಂದ ಕಳ್ಳರ ದೃಶ್ಯ ಸ್ಥಳೀಯ ಸಹಕಾರ ಸಂಘದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಈ ಸಂಬಂಧ ಬೆಳಕವಾಡಿ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಮಾಹಿತಿ ನೀಡಲಾಗಿದೆ. ಅವರು ಈ ಬಗ್ಗೆ ಕ್ರಮ ವಹಿಸುವ ಭರವಸೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು, ಕಳೆದ 4 ದಿನಗಳ ಹಿಂದೆ ಅಲ್ಗೂರಿನಲ್ಲಿ 3 ದೇವಾಲಯಗಳಲ್ಲಿ ಕಳ್ಳತನವಾಗಿದೆ. ಈಗ ಬಿಜಿಪುರ ವ್ಯಾಪ್ತಿಯಲ್ಲಿ ಈ ಘಟನೆ ಗ್ರಾಮದಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಈ ಸಂಬಂಧ ವ್ಯಾಪಾರಿ ಶಿವಕುಮಾರ್ ಅವರು ಬೆಳಕವಾಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಬೆಳಕವಾಡಿ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ ಅವರು ಈ ಸಂಬಂಧ ಕ್ರಮ ಕೈಗೊಂಡು ಅಪರಿಚಿತ ವ್ಯಕ್ತಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಇಂಥ ಘಟನೆಗಳು ತಾಲೂಕಿನಲ್ಲಿ ಹೆಚ್ಚಾಗಿದ್ದು, ಈ ಬಗ್ಗೆ ಡಿವೈಎಸ್ಪಿ ಯಶವಂತ್ ಕುಮಾರ್ ಅವರು ಇಂಥ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಇಂಥ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ. ಬನ್ನಿ ನಾವು ನೋಡೋಣ ದೃಶ್ಯದಲ್ಲಿ ಮಿಂಚಿನ ವೇಗದಲ್ಲಿ ಬಂದ ಕಳ್ಳರ ದೃಶ್ಯ. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ.